ನೋಡಿ, ಇನ್ನೇನು ಕೆಲವೇ ದಿನ, ಒಂದು 2-3 ದಿನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಮತ್ತೊಂದಷ್ಟು ಸಚಿವರುಗಳ ಆಗಮನ ಆಗತ್ತೆ. 1 ತಿಂಗಳ ಮೇಲಾಯಿತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ, ಅವರೊಟ್ಟಿಗೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗ ಇನ್ನೊಂದಿಷ್ಟು ಜನ ಶಾಸಕರುಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ನಮ್ಮ ಹೆಸರು ಯಾವಾಗ ಬರುತ್ತೆ, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಹೇಳಿ. ಹಂಗೂ ಹಿಂಗೂ 12 ಅಥವಾ 15ನೇ ತಾರೀಕಿನ ಒಳಗಡೆ 2ನೇ ಲಿಸ್ಟು ಅನೌನ್ಸ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತಾಡಿದ್ದಾರೆ ಬೆಳಗಾವಿಯಲ್ಲಿ. ಇವತ್ತು ಬೆಳಗಾವಿಗೆ ಬಂದಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಅವರು ಮಾತಾಡಿದ್ರು. ರಾಜ್ಯದ ಅತಿದೊಡ್ಡ ಜಿಲ್ಲೆ ಬೆಳಗಾವಿ, ಇನ್ನು ಮಂತ್ರಿ ಸ್ಥಾನ ಸಿಗುವಂತಹ ನಿರೀಕ್ಷೆ ಕೂಡ ಇದೆ ಅಂತ ಹೇಳಿ. ಸೊ ಅದರ ಮುಖಾಂತರ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಂತೂ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಹಾಗಾದ್ರೆ ಮತ್ತೋರ್ವರು ಯಾರು? ಏನ್ ಮಾತನಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನೋಡ್ಕೊಂಡು ಬನ್ನಿ. ನೋಡಿ, ಗೃಹಲಕ್ಷ್ಮಿಯ ಈ ಯೋಜನೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಮಾಡಿದಂತ ಒಂದು ಯೋಜನೆ. ವಿಶ್ವದಲ್ಲಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯನ್ನ ನಾವು ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ NDA ಒಕ್ಕೂಟ, ಬಿಜೆಪಿಯವರು ಕರ್ನಾಟಕ ಮಾಡೆಲ್ ನ ಉಪಯೋಗ ಮಾಡಿದ್ರು. ಬಹಳಷ್ಟು ಆರೋಪಗಳನ್ನ ಇತ್ತೀಚಿನ ದಿನದಲ್ಲಿ ಮಾಡಿದ್ರು. 5,000 ಕೋಟಿ ಇದು ಅದು ಇದು ಅಂತ ಬಹಳಷ್ಟು ಮಾತನಾಡಿದ್ರು. ಆದ್ರೂ ಇವತ್ತು ಕೇಂದ್ರದ ಆಯೋಗವೇ ಇದಕ್ಕೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಮಹಿಳೆಯರ ಆರ್ಥಿಕ ಸ್ವಾಭಿಮಾನಕ್ಕೆ, ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಕೊಡುಗೆ ಆಗಿದೆ ಅಂತ ಕೂಡ ಕೇಂದ್ರದಿಂದ ಬಂದಂತ ನಿಯೋಗ ತಮ್ಮ ಒಂದು ರಿಪೋರ್ಟ್ ನಲ್ಲಿ ಸ್ಪಷ್ಟಪಡಿಸಿದೆ. ಖಂಡಿತವಾಗ್ಲೂ ಕರ್ನಾಟಕ ಮಾಡೆಲ್ ಅನ್ನ ಬೇರೆ ರಾಜ್ಯಗಳು ಕಾಪಿ ಮಾಡ್ಕೊಂಡಿದ್ದಾರೆ. ಇದು ಜಗಜ್ಜಾಹೀರ. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ. ಬಿಜೆಪಿಯವರ ಆರೋಪಕ್ಕೆ ಮೊದಲು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ದಿನ ಒಬ್ಬಂಟಿಯಾಗಿ, ಅಟ್ಲೀಸ್ಟ್ ಈಗ 13 ಜನ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇನ್ನು ಮರ್ತು ಬಿಡಿ ನೀವು ಹಗಲ್ಕನ್ ಸ್ಥಾನದನ್ನ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ಸಂಘಟನೆಗೆ, ಸರ್ಕಾರಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವಂತ, ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸವನ್ನ ಮಾಡುವಂತ ಸರ್ಕಾರ ಇದೆ. ನೀವು ಬರೀ ಇದೇ ರೀತಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಆರೋಪ ಮಾಡಿ ಇನ್ ಮುಂದೆ ಅಂತ ಹೇಳಿಕೆ ನಿರೀಕ್ಷೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರಬಹುದು. ನಾನು ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, 6 ವರ್ಷ ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಮಸ್ಯೆಗಳಿದಾವೆ, ಯಾಕಂದ್ರೆ ಭೌಗೋಳಿಕವಾಗಿ ನಾವು ನೋಡ್ಬೇಕಾಗುತ್ತೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಂತ ಹೇಳಿ ನಾವು ಭೌಗೋಳಿಕವಾಗಿ ನೋಡಿದಾಗ ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಸನ್ನದ್ಧರಾಗ್ತಾರೆ. ನಮ್ಮ ಬಯಕೆ, ನಮ್ಮ ಬೇಡಿಕೆ ಏನು ಅಂತಂದ್ರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡ್ಬೇಕು ಅಂತಂದ್ರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂತ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ರ ಇದೆ, ಗೋವಾಗೂ ಹತ್ರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಈ ಕಡೆ ಬರಬೇಕು, ಜಾಬ್ ಕ್ರಿಯೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ, ನಮ್ಮ ಜನರ ದೊಡ್ಡ ಬಯಕೆ. ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೈಗಾರಿಕಾ ಪ್ರದೇಶಗಳಿಗೆ ಭೂಮಿ ಇಲ್ಲ ಅಂತೇಳಿ ಯಾವ ಬರ್ತಾ ಇಲ್ಲ ಅಂತೇಳಿ ಅದಕ್ಕೆ ಸರ್ಕಾರದಿಂದ ಭೂಮಿ ಒದಗಿಸುವ ಕೆಲಸ ಖಂಡಿತವಾಗ್ಲೂ ಅದನ್ನ ನಾವು ಈಗ ಮಾಡ್ಬೇಕಾಗಿದೆ. ಯಾಕಂತಂದ್ರೆ ಕೈಗಾರಿಕೆಗಳು ಬೆಳಿಬೇಕು. ನಮ್ಮ ದೇಶ, ನಮ್ಮ ಭಾರತ ದೇಶ ರೈತರ ದೇಶ. ರೈತರಿಗೂ ಅನುಕೂಲ ಆಗಬೇಕು, ಉದ್ಯಮಗಳು ಕೂಡ ಬೆಳಿಬೇಕು, ಮಕ್ಕಳಿಗೆ ಕೆಲಸ ಕೂಡ ಔದ್ಯೋಗಿಕವಾಗಿ ಕೂಡ ಬೆಳಿಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ರೈತರು ಕೂಡ ಮನಸ್ಸು ಮಾಡಬೇಕು, ಸರ್ಕಾರನೂ ಮನಸ್ಸು ಮಾಡಬೇಕು. ಕೈ ಜೋಡಿಸಿದಾಗ್ಲೇನೆ ಅಭಿವೃದ್ಧಿ ಆಗುತ್ತೆ. ಬೆಳಗಾವಿನಲ್ಲಿ ನಮಗೆ ಇಂಡಸ್ಟ್ರಿಯಲ್ ಅನ್ನ ಬೆಳೆಸಲಿಕ್ಕೆ ಜಾಗ ಸಿಗ್ತಾ ಇಲ್ಲ.
ದಟ್ ಈಸ್ ಟ್ರೂ. ಆದ್ರೂ ಕೂಡ ರೈತರ ಜೊತೆ ಮಾತನಾಡಿ ನಾವು ಅನುಕೂಲವನ್ನ ಮಾಡ್ತೀವಿ. ಯಾಕಂತಂದ್ರೆ ಕೈಗಾರಿಕೆ ಬೆಳೆದ್ರೆ ಪ್ರದೇಶ ಬೆಳೆಯುತ್ತೆ ಅನ್ನುವಂಥ ವಿಶ್ವಾಸ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತ ಹೇಳಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕನ್ನುವಂತ ಬೇಡಿಕೆ ಇದೆ. ಮುಂಚೆಯಿಂದನೂ ಕೂಡ ನಾನ್ ತಮ್ಮ ಎದುರುಗಡೆ ಹೇಳಿದ್ದೇನೆ, ಬಹಳ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ. ಬಟ್ ಈಗ ಅದು ಅಪ್ರಸ್ತುತ. ಪ್ರಥಮ ಬಾರಿಗೆ ಅವ್ರು ಬರ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗೃಹಲಕ್ಷ್ಮಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಿ. ಆದ್ರೆ ಕೊನೆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಹೆಸರನ್ನ ಕೆಡಿಸುವಂತ ಯತ್ನ ನಡೀತಾ ಇಲ್ಲ. ಇದು ವಿರೋಧ ಪಕ್ಷದವರು ಆರೋಪವನ್ನ ಮಾಡ್ತಾರೆ, ಏನ್ ತೊಂದ್ರೆ ಏನಿಲ್ಲ. ಆದ್ರೆ ಸತ್ಯಾಸತ್ಯತೆ ಏನನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಮಸ್ರಲ್ಲಿ ಕಲ್ಲನ್ನ ಹುಡುಕುವಂತ ಪ್ರಯತ್ನ ಮೇಡಮ್, ಇದು ಯಾವಾಗ ಮತ್ತೆ ಸಿಹಿ ಸುದ್ದಿ ಎರಡನೇ ಅದು ಸಿಎಂ ಅವರು ಬರ್ತಾರೆ, ತಾವು ಅದನ್ನ ಪ್ರಶ್ನೆ ಮಾಡಿ. ಎಸ್, ಗಮನಿಸಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳನ್ನ. ಅವ್ರು ಹೇಳ್ತಾರೆ, ಇನ್ನೆರಡು ಮಂತ್ರಿ ಸ್ಥಾನ ಸಿಗುವಂತಹ ನಿರೀಕ್ಷೆ ಇದೆ. ರಾಜ್ಯದ ಅತಿದೊಡ್ಡ ಜಿಲ್ಲೆ ಬೆಳಗಾವಿ, ಇಲ್ಲಿ ಕಾಂಗ್ರೆಸ್ನ 11 ಶಾಸಕರು ಆಯ್ಕೆಯಾಗಿದ್ದಾರೆ. ಹಾಗಾಗಿ ಜಿಲ್ಲೆಗೆ ಇನ್ನೂ 2 ಸಚಿವ ಸ್ಥಾನ ದೊರೆಯುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಡ್ತಾರೆ. ಇವತ್ತು ಮಾಧ್ಯಮದವರೊಟ್ಟಿಗೆ ಮಾತನಾಡ್ತಾರೆ. ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ಹೈಕಮಾಂಡು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ. ಮತ್ತೊಂದು ಕಡೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಹೇಳಿರೋದ್ರಿಂದ ಆ ಇಬ್ರು ಯಾರು? ಒಬ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರನ್ನವರು ಬಿಟ್ಕೊಡಲ್ಲ. ಮತ್ತೋರ್ವರು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಲಕ್ಷ್ಮಣ್ ಸವದಿ, ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಮಾಧ್ಯಮದವರು ಕೇಳ್ತಾರೆ ಯಾರಂತ ಹೇಳಿ ಎಂದಿದ್ದಕ್ಕೆ ಮುಖ್ಯಮಂತ್ರಿಗಳನ್ನ ಕೇಳಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೂಡ ಕೊಡ್ತಾರೆ. ಸದ್ಯಕ್ಕೆ ಆ ವಿಚಾರ ಅಪ್ರಸ್ತುತ. ಈಗ ಅಭಿವೃದ್ಧಿ ವಿಚಾರಗಳಿಗೆ ಆದ್ಯತೆ ಕೊಡಲಾಗುತ್ತೆ. ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ದರೆ ಜಿಲ್ಲೆ ವಿಭಜನೆ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುತ್ತೆ. ವಿಭಜನೆ ಕುರಿತು ಕೂಡ ಮಾತಾಡ್ತಾರೆ. ಅದೆಲ್ಲದರ ನಡುವೆ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಜಾರಿಗೆ ತಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಮಾತಾಡ್ತಾರೆ. ವಿಶ್ವಕ್ಕೆ ಆ ಯೋಜನೆ ಒಂದು ರೀತಿಯಲ್ಲಿ ಮಾದರಿಯಾಗಿದೆ ಅಂತನೂ ಕೂಡ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಹೇಳಿ. ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 11 ಜನ MLAಗಳಿದ್ದಾರೆ ಕಾಂಗ್ರೆಸ್ನವರು. ಅದರಲ್ಲಿ ಇಬ್ಬರಿಗಂತೂ ಫಿಕ್ಸು. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮತ್ತೋರ್ವರು ಅಥಣಿ ಕ್ಷೇತ್ರದ ಪ್ರಭಾವಿ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರು. ಅಥಣಿ ಕ್ಷೇತ್ರದ ಶಾಸಕರು, ಈ ಹಿಂದೆ ಬಿಜೆಪಿಯಲ್ಲಿ ಪ್ರಮುಖ ನಾಯಕರಾಗಿದ್ರು. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ರು, DCM ಕೂಡ ಆಗಿದ್ರು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಬಿಜೆಪಿಯನ್ನ ತೊರೆದು ಅಥಣಿ ಕ್ಷೇತ್ರದ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. ಅಥಣಿ ಕ್ಷೇತ್ರದಿಂದ ಭರ್ಜರಿ ಜಯ ಗಳಿಸಿರ್ತಾರೆ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಅವರು ಸಚಿವರಾಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಬಟ್ ಸ್ವಲ್ಪದರಲ್ಲಿ ಮಿಸ್ ಆಗಿದೆ. ಬಟ್ ಈ ಬಾರಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ 2ನೇ ಪಟ್ಟಿಯಲ್ಲಿ 2ನೇ ಲಿಸ್ಟಲ್ಲಿ ಲಕ್ಷ್ಮಣ್ ಸವದಿ ಅವರ ಹೆಸರು ಇರುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ನೋಡೋಣ, ಬೆಳಗಾವಿ ಜಿಲ್ಲೆಯಿಂದ ಇಬ್ಬರ ಆಯ್ಕೆ ಬಹುತೇಕ ಖಚಿತ ಆಗಿದೆ, ಲಕ್ಷ್ಮಣ್ ಸವದಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಯಾರೆಲ್ಲ ಹೆಸರು ಬರಬಹುದು? 12ನೇ ತಾರೀಕು ಅಥವಾ 15ನೇ ತಾರೀಕಿನ ಒಳಗಡೆ ಸಂಪುಟ ವಿಸ್ತರಣೆಯಾಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.